ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮಕಥೆಯ ಮುಂದುವರೆದ ಸಂಚಿಕೆ. ತನ್ನ ಅಣ್ಣನ ಸಾವನ್ನು ತಿಳಿದ ಆತೀಶನಿಗೆ ಬಹಳವೇ ನೋವಾಗಿತ್ತು. ಅವನನ್ನು ಜೈಲಿನಲ್ಲಿ ಇರಿಸಿದ್ದರೂ ಸಹ ಅವನಿಗೆ ಇನ್ನೂ ಶಿಕ್ಷೆಯಾಗಿರಲಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಕೋರ್ಟಿನಿಂದ ತೀರ್ಪು ಹೊರಬೀಳಲಿತ್ತು. ಅಣ್ಣನಿಗೋಸ್ಕರ ನನ್ನನ್ನು ಕಡೆಗಣಿಸಿದರು. ಈಗ ಅಣ್ಣನೂ ಇಲ್ಲ. ಡ್ಯಾಡ್ ನನ್ನನ್ನು ನೋಡಿ ಮಾತನಾಡಿಸಲು ಖಂಡಿತ ಬರುತ್ತಾರೆ ಎಂದು ಯೋಚಿಸಿದವನ ಯೋಚನೆ ಸುಳ್ಳಾಗಿತ್ತು. ಎರಡನೇ ಮಗ ತನ್ನ ಪಾಲಿಗೆ ಸತ್ತು ಹೋಗಿದ್ದಾನೆ ಎಂದು ತಿಳಿದಿದ್ದ ಅಬ್ದುಲ್ ಅವರು ತಮ್ಮ ಪ್ರೀತಿಯ ಮಗ ಅಪಘಾತದಲ್ಲಿ ಹೋದರೂ ಸಹ ಜೈಲಿನಲ್ಲಿ ಇರುವ ಮಗನನ್ನು ನೋಡಲು ಬರಲಿಲ್ಲ. ಅವರ ಪಾಲಿಗೆ ಅವನು ಎಂದು ಸತ್ತು ಹೋಗಿದ್ದನು. ಅಬ್ದುಲ್ ಅವರಿಗೆ ದೇಶಪ್ರೇಮ ಎಂದು ಬಂದಾಗ ಮೊದಲು ದೇಶ, ನಂತರ ತನ್ನ ಕುಟುಂಬ ಎಂದು ಹೇಳುವವರು ಈಗ ದೇಶದ್ರೋಹ ಮಾಡಿರುವ ಮಗನನ್ನು ಪುತ್ರ ವ್ಯಾಮೋಹಕ್ಕೆ ಬಲಿಯಾಗಿ ಎಂದಿಗೂ ಕ್ಷಮಿಸುವುದಿಲ್ಲ ಅವರು. ತನ್ನ ತಂದೆ ಬರುತ್ತಾರೆ, ತನ್ನನ್ನು ಇಲ್ಲಿಂದ ಖಂಡಿತ ಬಿಡಿಸುತ್ತಾರೆ ಎಂದು ತಿಳಿದಿದ್ದವನಿಗೆ ನಿರಾಸೆಯಾಗಿತ್ತು. ಆಗಲೇ ಬಹಳವೇ ಪಶ್ಚಾತ್ತಾಪ ಪಟ್ಟಿದ್ದನು ಆತೀಶ್. ಒಮ್ಮೆ ಜಾನಕಿಯ ಬಳಿ, ಮನೆಯವರ ಬಳಿ ಕ್ಷಮೆ ಕೇಳಬೇಕು ಎಂದು ಹಂಬಲಿಸುತ್ತಿತ್ತು ಅವನ ಮನ. ಆದರೆ ಅವನಿಗೆ ಆ ಕ್ಷಣ ಎಂದಿಗೂ ಬರುವುದಿಲ್ಲ ಎಂದು ಆಗಲೇ ಅರಿವಾಗಿತ್ತು. ಜಾನಕಿ ತವರಿಗೆ ಬಂದು ದಿನವಾಗಿತ್ತು ಅಷ್ಟೆ. ಅವಳಿಗೆ ಅವರಲ್ಲಿಯೂ ಇರಲು ತುಂಬ ಕಷ್ಟವಾಗುತ್ತಿತ್ತು. ರೆಹಮಾನನ ಮನೆಯಲ್ಲಿ, ಅವಳ ಕೋಣೆಯಲ್ಲಿ ರೆಹಮಾನನ ನೆನಪು, ಅವನ ಫೋಟೋಗಳು ಎಲ್ಲವೂ ಅವಳ ಕಣ್ಣ ಮುಂದೆ ಬಂದು ತುಂಬ ನೋವು ಅನುಭವಿಸುತ್ತಿದ್ದಳು. ಗಂಡನ ನೆನಪೊಂದೇ ಆಗಿದ್ದರೆ ಹೇಗೋ ಸಹಿಸಿಕೊಂಡು ತವರಲ್ಲಿಯೇ ಇರುತ್ತಿದ್ದಳೇನೋ. ಆದರೆ ಅಕ್ಕಪಕ್ಕದವರು, ಸಂಬಂಧಿಕರು ತಲೆಗೊಂದು ಮಾತನಾಡಲು ಶುರು ಮಾಡಿದರು. ಮದುವೆಯಾಗಿ ಹೋದ 3 ದಿನಕ್ಕೆ ಒಬ್ಬ ಮಗನನ್ನು ಜೈಲಿಗೆ ಕಳುಹಿಸಿದಳು. ಇನ್ನೊಬ್ಬ ಮಗನ ಜೀವವನ್ನೇ ತೆಗೆದಳು. ಇನ್ನು ಇಲ್ಲಿ ಯಾರನ್ನು ಬಲಿ ತೆಗೆದುಕೊಳ್ಳಲು ಬಂದಿದ್ದಾಳೋ ಗೊತ್ತಿಲ್ಲ. ಇವಳು ಹುಟ್ಟಿರುವ ನಕ್ಷತ್ರವೇ ಸರಿಯಿಲ್ಲ. ಮೊದಲೇ ಅವಳು ಅನಿಷ್ಟದವಳು ಎಂದು ಎಲ್ಲರಿಗೂ ಗೊತ್ತು. ಅಂಥದ್ರಲ್ಲಿ ಮತ್ತೆ ಮನೆಗೆ ಕರೆದುಕೊಂಡು ಬಂದು ಇರಿಸಿಕೊಂಡಿದ್ದಾರೆ. ಹೀಗೆ ಮುಳ್ಳಿಲ್ಲದ ನಾಲಿಗೆಯಲ್ಲಿ ಹೇಗೆ ಬೇಕೋ ಹಾಗೆ ತಲೆಗೆ ಒಬ್ಬೊಬ್ಬರು ಮಾತನಾಡುತ್ತಿದ್ದರು. ಇದು ನೇರವಾಗಿ ಅಲ್ಲದಿದ್ದರೂ ಹೇಗಾದರೂ ಸರಿ ಜಾನಕಿಯ ಕಿವಿಗೆ ಬೀಳುತ್ತಿದ್ದವು. ಹಾಗಾಗಿ ಜಾನಕಿ ತವರಿನಲ್ಲಿ ಇರಲು ಬಹಳವೇ ಕಷ್ಟವಾಯಿತು. ಸುಪ್ರಭಾ, ವಿಕ್ರಮ್ ಶಾಸ್ತ್ರಿಗಳು ಎಷ್ಟೇ ತಡೆದರೂ ನಾನು ಇಲ್ಲಿ ಇರುವುದಿಲ್ಲ, ನನ್ನ ಗಂಡನ ಮನೆಗೆ ಹೋಗುತ್ತೇನೆ ಎಂದು ಮಾರನೇ ದಿನವೇ ರೆಹಮಾನ್ ಅವರ ಮನೆಗೆ ಬಂದಿದ್ದಳು. ತವರು ಮನೆಗೆ ಹೋಗಿ ಒಂದೇ ದಿನದಲ್ಲಿ ವಾಪಸ್ ಬಂದವಳನ್ನು ನೋಡಿದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಆದರೂ ಯಾರೂ ಅವಳನ್ನು ಏನು ಕೇಳಲಿಲ್ಲ. ಆದರೆ ಸುಪ್ರಭಾ ಅವರೇ ಖುದ್ದಾಗಿ ಬಂದು ಅಲ್ಲಿಯ ಜನರು ಆಡಿದ ಮಾತುಗಳು, ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿ ಹೋಗಿದ್ದರು. ಅಂಕಲ್, ಇನ್ಮುಂದೆ ನನ್ನ ಜೀವನದಲ್ಲಿ ನೀವು ಬಿಡಿಸಿದ ಚಿತ್ರಗಳು ಮಾತ್ರ ಉಳಿದಿವೆ ಅಷ್ಟೆ. ಇನ್ನೇನು ಉಳಿದಿಲ್ಲ. ಯಾವ ಖುಷಿಯೂ ಉಳಿದಿಲ್ಲ. ನಾನು ಊಹಿಸದ ತಿರುವನ್ನು ನನ್ನ ಬದುಕಲ್ಲಿ ನೀಡಿದ ಆ ದೇವರು ಎಂದು ಡೇವಿಡ್ ಅವರ ಮಡಿಲ ಮೇಲೆ ಮಲಗಿ ದುಃಖಿಸುತ್ತಿದ್ದಳು. ಎಂದಿಗೂ ರೆಹಮಾನ್ ಅವರ ಮನೆಗೆ ಬರದ ಡೇವಿಡ್ ಅವರು ಜಾನಕಿಗೋಸ್ಕರ ಅಂದು ಅವರ ಮನೆಗೆ ತನ್ನ ಮಗಳೊಟ್ಟಿಗೆ ಬಂದಿದ್ದರು. ಲೀನಾ ತನ್ನ ತಂದೆಯ ಮಡಿಲ ಮೇಲೆ ಮಲಗಿ ಅಳುತ್ತಿದ್ದ ಜಾನಕಿಯ ತಲೆಯನ್ನು ನೀವುತ್ತಾ ದುಃಖಪಡುತ್ತಲೇ ಕುಳಿತಿದ್ದಳು. ಒಬ್ಬರಿಗೊಬ್ಬರು ತನ್ನ ಪ್ರೀತಿಯನ್ನು ಹೇಳಿಕೊಂಡು ಸುಖವಾಗಿ ಜೀವನ ಮಾಡುವಂತಹ ಸಮಯದಲ್ಲಿ ಈ ರೀತಿ ಆಯ್ತಲ್ಲ ಎಂದು ನೆನೆದು ಬಹಳವೇ ದುಃಖಪಡುತ್ತಿದ್ದಳು ಲೀನಾ. ಮಗು, ಜೀವನದಲ್ಲಿ ನಾವು ಊಹಿಸದೇ ಇರುವ ತಿರುವುಗಳು ಬರುತ್ತವೆ. ಜೀವನದಲ್ಲಿ ಆಕಸ್ಮಿಕವಾಗಿ ಬಂದ ತಿರುವುಗಳನ್ನು ಧೈರ್ಯವಾಗಿ ಎದುರಿಸುತ್ತಾ ಜೀವನ ನಡೆಸದೆ ಬೇರೆ ದಾರಿ ಇರುವುದಿಲ್ಲ. ನಿನ್ನ ಗಂಡನ ಆಯುಸ್ಸು ಇದ್ದಿದ್ದೇ ಅಷ್ಟು ಎನಿಸುತ್ತದೆ. ಈಗ ಈ ಮನೆಯಲ್ಲಿ ನಿನ್ನ ಗಂಡನ ಸ್ಥಾನದಲ್ಲಿ ನೀನು ನಿಂತು ಎಲ್ಲರನ್ನು ನೀನೇ ನೋಡಿಕೊಳ್ಳಬೇಕು. ಈ ಮನೆಯಲ್ಲಿನ ನಿನ್ನ ಜವಾಬ್ದಾರಿಯನ್ನು ನೀನು ನಿಭಾಯಿಸಬೇಕು. ಇಲ್ಲ ಅಂಕಲ್, ಈ ಮನೆ ಜವಾಬ್ದಾರಿ ನಿಭಾಯಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ.
ಪ್ರತಿಯೊಬ್ಬರು ಮುಖ ನೋಡಿದರೂ ಸಹ ನನಗೆ ದುಃಖ ಹೆಚ್ಚಾಗುತ್ತದೆ. ಹಾಗಿದ್ದಾಗ ಅವರಿಗೆಲ್ಲ ನಾನು ಹೇಗೆ ಧೈರ್ಯ ಹೇಳಲಿ ಅಂಕಲ್ ಎಂದು ಅಳುತ್ತಿದ್ದವಳಿಗೆ ಜಾನಕಿ, ಈಗ ಆಗಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿನಗೆ ನೀನೇ ಸಮಾಧಾನ ಮಾಡಿಕೊಂಡು ಜೀವನ ಮಾಡಬೇಕಷ್ಟೆ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಲೀನಾ? ನನ್ನ ಪಾಡಿಗೆ ನಾನು ಇದ್ದವಳ ಮನದಲ್ಲಿ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಉಳಿಯುವ ಹಾಗೆ ಮಾಡಿದ್ದು ನೀನು. ಅವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹಾಗೆ ಮಾಡಿದ್ದು ನಿನ್ನ ಮಾತುಗಳು. ಈಗ ಅದನ್ನೆಲ್ಲ ನಾನು ಹೇಗೆ ಮರೆಯಲಿ ಎಂದರೆ ಜಾನಕಿಯ ಮಾತಿಗೆ ಡೇವಿಡ್ ಮತ್ತು ಲೀನಾ ಇಬ್ಬರ ಬಳಿಯೂ ಮಾತಿರಲಿಲ್ಲ. ತಮ್ಮ ಕೈಲಾದಷ್ಟು ಸಮಾಧಾನವನ್ನು ಮಾಡಿ ಅಲ್ಲಿಂದ ಹೊರಟಿದ್ದರು ಡೇವಿಡ್ ಮತ್ತು ಲೀನಾ. ರೆಹಮಾನ್ ಆ ಮನೆಯನ್ನು ತೊರೆದು 15 ದಿನಗಳೇ ಕಳೆದಿದ್ದವು. ಜಾನಕಿ ತನ್ನ ನೋವನ್ನು ಮರೆಯುವ ಸಲುವಾಗಿ ಆಯಿಷಾಳ ಜೊತೆ ಹೆಚ್ಚು ಹೆಚ್ಚು ಬೆರೆಯುತ್ತಿದ್ದಳು. ಅವಳಿಗೆ ರಾತ್ರಿ ವೇಳೆ ಪ್ರತಿದಿನ ಒಂದೊಂದು ಕಥೆಯನ್ನು ಹೇಳಿ ಅವಳ ಪಕ್ಕದಲ್ಲಿ ಮಲಗಿಸಿಕೊಳ್ಳುತ್ತಿದ್ದಳು. ದಾನಿಯ ಕಾಲೇಜಿಗೆ ಹೋಗಲು ಮನಸ್ಸಿಲ್ಲದಿದ್ದರೂ ಜಾನಕಿಯ ಒತ್ತಾಯಕ್ಕೆ ಪ್ರತಿದಿನ ಕಾಲೇಜಿಗೆ ಹೋಗುತ್ತಿದ್ದಳು. ವಿಕ್ರಮ್ ಹಾಸ್ಪಿಟಲ್ ಮುಗಿದ ಮೇಲೆ ಪ್ರತಿದಿನ ಸಂಜೆ ಬಂದು ಜಾನಕಿಯನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದನು. ಅಬ್ದುಲ್ ಅವರು ಜಾನಕಿಯ ಮುಂದಿನ ಭವಿಷ್ಯದ ಬಗ್ಗೆ ಬಹಳ ಯೋಚಿಸಿ ಒಂದು ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಆ ಮಹತ್ತರವಾದ ನಿರ್ಧಾರವನ್ನು ಎಲ್ಲರ ಮುಂದೆ ಹೇಳಲು ಅಂದು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸುಪ್ರಭಾ ಹಾಗೂ ವಿಕ್ರಮ್ ಜೊತೆಗೆ ಅರ್ಜುನನನ್ನು ಕರೆಸಿದರು. ಮಾತನಾಡಬೇಕು ಎಂದು ಎಲ್ಲರನ್ನು ಕರೆಸಿದವರು ಏನೂ ಮಾತನಾಡದೆ ಗದ್ದಕ್ಕೆ ಕೈಕೊಟ್ಟು ಸುಮ್ಮನೆ ಕುಳಿತಿದ್ದವರನ್ನು ನೋಡಿದ ವಿಕ್ರಮ್, ಅಬ್ದುಲ್ ಅವರ ಬಳಿ ಎಂದಿಗೂ ಮಾತನಾಡದವನು ಈಗಲೂ ಸಹ ಅವರ ಜೊತೆ ಮಾತನಾಡಲು ಏನೋ ಒಂದು ಭಯ. ಹಾಗಾಗಿ ಅರ್ಜುನ್ ಕಡೆ ತಿರುಗಿದವನು, ಅಣ್ಣ ನೀವೇ ಮಾತನಾಡಿ ಎಂದು ಕಣ್ಣಿನಲ್ಲೇ ಸನ್ನೆ ಮಾಡಿದನು. ವಿಕ್ರಮನ ಮಾತನ್ನು ಅರ್ಥ ಮಾಡಿಕೊಂಡ ಅರ್ಜುನ್ ಆಯ್ತು ಎಂದು ತಲೆಯಾಡಿಸಿ, ಅಂಕಲ್ ಏನೋ ಮಾತನಾಡಬೇಕು ಎಂದು ಕರೆಸಿ ಈಗ ಈ ರೀತಿ ಮೌನವಾಗಿದ್ದರೆ ಹೇಗೆ? ಅದೇನು ಹೇಳಬೇಕು ಎಂದಿದ್ದೀರಾ ಹೇಳಿ ಎಂದನು. ಅಬ್ದುಲ್, ರಫೀಕ್, ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಸುಪ್ರಭಾ ಈ 4 ಕುಳಿತಿದ್ದರೆ ಇನ್ನು ಮಿಕ್ಕವರೆಲ್ಲ ಅವರ ಸುತ್ತಲೂ ಅಬ್ದುಲ್ ಅವರು ಏನು ಮಾತನಾಡುತ್ತಾರೆ ಎಂಬ ಕುತೂಹಲದಲ್ಲಿ ನಿಂತಿದ್ದರು. ನೀವೆಲ್ಲ ತಿಳಿದಿರುವ ಹಾಗೆ ಜಾನಕಿಗೆ ಇನ್ನೂ ಚಿಕ್ಕ ವಯಸ್ಸು. ಆ ಮಗು ಪ್ರತಿದಿನ ಈ ರೀತಿ ಕೊರಗುವುದನ್ನು ನನ್ನಿಂದ ನೋಡಲು ಆಗುವುದಿಲ್ಲ. ಹಾಗಾಗಿ ತುಂಬ ಯೋಚಿಸಿ ಒಂದು ನಿರ್ಧಾರವನ್ನು ಮಾಡಿದ್ದೇನೆ. ಆ ಮಗುವಿಗೆ ನಾನೇ ಮುಂದೆ ನಿಂತು ಮದುವೆ ಮಾಡಬೇಕು ಎಂದು ಯೋಚಿಸಿದ್ದೇನೆ. ಯೋಚನೆ ಅನ್ನುವುದಕ್ಕಿಂತ ಆಗಲೇ ನಾನು ನಿರ್ಧಾರ ಮಾಡಿ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಕೇಳಲು ಇಲ್ಲಿಗೆ ಕರೆಸಿದ್ದು ಎಂದು ಮಾತು ನಿಲ್ಲಿಸಿದರೆ ಅಲ್ಲಿದ್ದವರಿಗೆಲ್ಲ ಅಬ್ದುಲ್ ಅವರ ಮಾತು ಕೇಳಿ ಬಹಳವೇ ಸಂತೋಷವಾಗಿತ್ತು. ಆದರೆ ಆಘಾತವಾಗಿದ್ದು ಮಾತ್ರ ಜಾನಕಿಗೆ. ಅಬ್ದುಲ್ ಅವರ ಮಾತು ಕೇಳಿ ಆಗಲೇ ಸುಪ್ರಭಾ ಅವರ ಕಣ್ಣುಗಳು ತುಂಬಿದವು. ಹೆತ್ತವರಿಗಾಗಿ ನಾವು ಮಾಡುವ ಕರ್ತವ್ಯವನ್ನು ನೀವು ಮಾಡುತ್ತಿದ್ದೀರಾ. ಸೊಸೆಯಂದಿರನ್ನು ಕಾಲ ಕಸವಾಗಿ ನೋಡುವ ಇಂದಿನ ಕಾಲದಲ್ಲಿ ಅವಳಿಗೆ ಮರುಮದುವೆ ಮಾಡಲು ಯೋಚಿಸುತ್ತಿದ್ದೀರಾ. ಇದರಲ್ಲಿ ನಿಮ್ಮದು ಎಂತಹ ವ್ಯಕ್ತಿತ್ವ ಎಂದು ತಿಳಿಯುತ್ತದೆ. ನನ್ನ ಮಗಳಿಗೆ ಮತ್ತೆ ಮದುವೆಯಾಗುತ್ತದೆ ಎಂದರೆ ನನಗಿಂತ ಸಂತೋಷ ಪಡುವವರು ಯಾರೂ ಇಲ್ಲ. ಒಬ್ಬ ತಾಯಿಯಾಗಿ ನನ್ನ ಮಗಳ ಜೀವನ ಚೆನ್ನಾಗಿರಲಿ ಎಂದೇ ಬಯಸುತ್ತೇನೆ ಎಂದರು. ಅವಳ ತಂದೆಯ ಸ್ಥಾನದಲ್ಲಿ ನಿಂತು ಯಾವ ಜವಾಬ್ದಾರಿಯನ್ನು ನಾನು ನಿಭಾಯಿಸಲಿಲ್ಲ. ಅವಳನ್ನು ಎಲ್ಲರೂ ನಿಮ್ಮ ಮನೆ ಮಗಳಾಗಿ ನೋಡುತ್ತಿದ್ದೀರಾ. ಇದಕ್ಕಿಂತ ಸಂತೋಷದ ವಿಚಾರ ಇನ್ನೊಂದಿಲ್ಲ. ನಮಗೂ ಕೂಡ ಅವಳ ಮದುವೆ ಮಾಡುವುದು ಒಪ್ಪಿಗೆ ಇದೆ ಎಂದು ಶಾಸ್ತ್ರಿಗಳು ಕೂಡ ಕಣ್ಣು ತುಂಬಿಕೊಂಡು ಹೇಳಿದರು. ಅವಳು ಮದುವೆಯಾದರೆ ಅವಳ ನೆಮ್ಮದಿ ಖುಷಿ ಮರಳಿ ಬರುತ್ತದೆ ಎಂದರೆ ಇದಕ್ಕೆ ನನಗೂ ಕೂಡ ಒಪ್ಪಿಗೆ ಇದೆ. ನಾನು ಬಯಸುವುದು ಕೂಡ ಅವಳ ಸಂತೋಷವನ್ನು ಎಂದು ವಿಕ್ರಮ್ ಕೂಡ ಹೇಳಿದನು. ಅರ್ಜುನನಿಗೆ ಮಾತ್ರ ಜಾನಕಿಯ ಮುಖವನ್ನು ನೋಡಿದವನಿಗೆ ಅವಳಿಗೆ ಮದುವೆ ಇಷ್ಟ ಇಲ್ಲ ಎಂದು ತಿಳಿದು ಹೋಗಿತ್ತು. ಆದರೂ ಏನಾದರೂ ಮಾಡಿ ಅವಳ ಜೊತೆ ಮಾತನಾಡಿ ಇನ್ನೊಂದು ಮದುವೆಗೆ ಅವಳನ್ನು ಒಪ್ಪಿಸಬೇಕು ಎಂದು ಮನದಲ್ಲಿಯೇ ನಿರ್ಧಾರ ಮಾಡಿದನು. ಹೋದವರ ಬಗ್ಗೆ ಯೋಚಿಸುತ್ತಲೇ ನಮ್ಮ ಮುಂದಿನ ಜೀವನವನ್ನು ಕತ್ತಲು ಮಾಡಿಕೊಳ್ಳುವ ಬದಲು ಜೀವನ ಬಂದ ಹಾಗೆ ಸ್ವೀಕರಿಸುತ್ತಾ ಇನ್ನೊಂದು ಮನೆಗೆ ಬೆಳಕಾಗಿ ಬದುಕುವುದೇ ಒಳ್ಳೆಯದು. ಈ ನಿಮ್ಮ ನಿರ್ಧಾರದಿಂದ ನನ್ನ ಸ್ನೇಹಿತೆಯ ಬಾಳು ಹಸನಾಗುತ್ತದೆ ಎಂದರೆ
ನನಗೂ ಕೂಡ ಈ ಮದುವೆ ಒಪ್ಪಿಗೆ ಇದೆ ಎಂದನು ಅರ್ಜುನ್. ಫಾತಿಮಾ, ನಗ್ಮಾ, ದಾನಿಯಾ ಅವರಿಗೂ ಕೂಡ ಅಬ್ದುಲ್ ಅವರ ತೀರ್ಮಾನ ಸರಿ ಎನಿಸಿತು. ಜಾನಕಿ, ಎಲ್ಲರೂ ಅವರವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನೀನು ಯಾಕಮ್ಮ ಸುಮ್ಮನೆ ನಿಂತಿದ್ದೀಯಾ ಎಂದು ಅಬ್ದುಲ್ ಅವರು ಕೊನೆಯಲ್ಲಿ ಜಾನಕಿಯನ್ನು ಕೇಳಿದರು. ಎಲ್ಲರೂ ಏನು ಹೇಳುತ್ತಾರೆ ಎಂದು ಕೇಳುತ್ತಾ ನಿಂತಿದ್ದೇನೆ ಮಾವ. ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದಾರೆ. ಎಲ್ಲರಿಗೂ ಅವರ ಸೊಸೆ, ಮಗಳು, ಸ್ನೇಹಿತೆ, ಅಕ್ಕ ಹೀಗೆ ಅವಳ ಜೀವನ ಚೆನ್ನಾಗಿರಬೇಕು ಎಂದು ಮಾತನಾಡಿದರು. ಆದರೆ ಯಾರಿಗೂ ನನ್ನ ಮನಸ್ಸಲ್ಲಿ ಏನಿದೆ ಎಂಬುದು ತಿಳಿದಿಲ್ಲ. ನೀವೆಲ್ಲರೂ ನನ್ನನ್ನು ಅಷ್ಟು ಸುಲಭವಾಗಿ ಆಟದ ಗೊಂಬೆ ಎಂದು ತಿಳಿಯುತ್ತೀರಾ ಎಂದು ನಾನು ಊಹಿಸಿರಲಿಲ್ಲ. ಎಲ್ಲರೂ ಸೇರಿ ನನ್ನನ್ನು ಒಬ್ಬರಿಂದ ಒಬ್ಬರಿಗೆ ಮಾರಾಟ ಮಾಡುತ್ತಿದ್ದೀರಾ? ಅಥವಾ ನಿಮ್ಮ ಪ್ರಕಾರ ಒಬ್ಬರಿಗೆ ನೀಡಿದ ಮನಸ್ಸನ್ನು ಇನ್ನೊಬ್ಬರಿಗೆ ನೀಡುವುದು ಅಷ್ಟು ಸುಲಭದ ಕೆಲಸನಾ ಎಂದು ತಿಳಿದಿದ್ದೀರಾ ಎಂದಳು. ಜಾನಕಿ, ನಮ್ಮ ಉದ್ದೇಶವನ್ನು ನೀನು ಯಾಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀಯಾ ಎಂದ ರಫೀಕ್ ಅವರ ಮಾತಿಗೆ, ಇಲ್ಲ ಚಿಕ್ಕಮಾವ, ನಿಮ್ಮೆಲ್ಲರನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ನನ್ನನ್ನೇ ನೀವ್ಯಾರೂ ಅರ್ಥ ಮಾಡಿಕೊಂಡಿಲ್ಲ ಎಂದವಳು ತನ್ನ ತಂದೆ ತಾಯಿಯ ಕಡೆ ತಿರುಗಿ, ನಿಮ್ಮ ಮಗಳ ಮದುವೆಯನ್ನು ಒಮ್ಮೆ ಮಾಡಿ ನಿಮ್ಮ ಜವಾಬ್ದಾರಿ ಮುಗಿಸಿದ್ದೀರಾ. ಹಾಗಿದ್ದ ಮೇಲೆ ಮತ್ತೊಮ್ಮೆ ನಿಮ್ಮ ಮಗಳ ಮದುವೆ ಮಾಡಲು ಯಾವ ಹಕ್ಕೂ ಇಲ್ಲ ನಿಮಗೆ ಎಂದವಳು ಅಬ್ದುಲ್ ಅವರ ಕಡೆ ತಿರುಗಿ, ಮಾವ, ನೀವು ನನ್ನನ್ನು ಈ ಮನೆ ಮಗಳು ಎಂದು ನೋಡುತ್ತಿದ್ದೀರಾ. ಆ ಮಗಳ ಸ್ಥಾನ ನನಗೆ ಬೇಡ. ಮಗಳ ಸ್ಥಾನ ನೀಡಿ ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಕಳಿಸಲು ಹೊರಟಿದ್ದೀರಾ. ಅದು ನನಗೆ ಇಷ್ಟ ಇಲ್ಲ. ನಾನು ಈ ಮನೆ ಸೊಸೆ. ನನ್ನ ಜೀವ ಇರುವವರೆಗೂ ಈ ಮನೆ ಸೊಸೆಯಾಗಿಯೇ ಇರುತ್ತೇನೆ. ನನ್ನ ಮಹಾನನ ಸ್ಥಾನವನ್ನು ಇನ್ಯಾರಿಗೂ ಕೊಡಲು ನನಗೆ ಇಷ್ಟ ಇಲ್ಲ. ಈ ಮನೆಯಲ್ಲಿ ಶುಭ ಕಾರ್ಯ ನಡೆಯಬೇಕು, ಮದುವೆ ಮಾಡಲೇಬೇಕು ಎಂದು ನೀವು ಯೋಚಿಸಿದರೆ ವಿಕ್ರಮ್, ದಾನಿಯಾ ಮದುವೆ ಮಾಡಿ. ನನ್ನನ್ನು ಎಲ್ಲರೂ ನನ್ನ ಕಾಲ್ಗುಣ ಸರಿಯಿಲ್ಲ, ನಾನು ಕೆಟ್ಟವಳು, ನಾನು ಹೋದಲ್ಲೆಲ್ಲ ಬರೀ ಕೆಟ್ಟದ್ದೇ ಆಗುತ್ತೆ, ನಾನೊಬ್ಬಳು ಅಪಶಕನ ಎಂದು ಹೇಳುತ್ತಿದ್ದಾರೆ. ಇದರಿಂದ ನಿಮಗೆ ಏನಾದರೂ ತೊಂದರೆಯಾದರೆ ಅಥವಾ ನಾನು ನಿಮಗೆ ಹೊರೆ ಎನಿಸಿದರೆ ಹೇಳಿಬಿಡಿ. ಒಂದು ಕ್ಷಣವೂ ನಾನು ಇಲ್ಲಿ ಇರುವುದಿಲ್ಲ. ಇಲ್ಲಿಂದ ಹೊರಟು ಹೋಗುತ್ತೇನೆ. ಆದರೆ ಈ ದೇಹದಲ್ಲಿ ಉಸಿರು ಇರುವವರೆಗೂ ನಿಮ್ಮ ಮಗನೇ ನನ್ನ ಗಂಡ ಎಂದು ಹೇಳಿದವಳು ಅಲ್ಲಿ ನಿಲ್ಲದೆ ಕೋಣೆಗೆ ಓಡಿದಳು. ಜಾನಕಿಯ ಮಾತು ಕೇಳಿದ ಅಬ್ದುಲ್ ಅವರಿಗೆ ಮಾತನಾಡಲು ಮಾತುಗಳೇ ಇಲ್ಲದಂತೆ ಮಾತನಾಡಿ ಹೋಗಿದ್ದಳು ಜಾನಕಿ. ಜಾನಕಿಯ ಗಟ್ಟಿ ನಿರ್ಧಾರದ ಮಾತು ಕೇಳಿದವರಿಗೆ ಎಲ್ಲರಿಗೂ ಅವಳು ಎಂದಿಗೂ ಮದುವೆಗೆ ಒಪ್ಪುವುದಿಲ್ಲ ಎಂದು ತಿಳಿದು ಹೋಗಿತ್ತು. ಅರ್ಜುನಣ್ಣ, ಅಕ್ಕನಿಗೆ ನೀವು ಹೇಳಿದರೆ ಅವಳು ಖಂಡಿತ ಒಪ್ಪುತ್ತಾಳೆ. ನೀವು ಇನ್ನೊಮ್ಮೆ ಅವಳ ಬಳಿ ಮಾತನಾಡಿ ಎಂದು ತಕ್ಷಣಕ್ಕೆ ವಿಕ್ರಮ್ ಅರ್ಜುನನ ಕಡೆ ತಿರುಗಿ ಹೇಳಿದನು. ಇಬ್ಬರ ಸ್ನೇಹವನ್ನು ಚಿಕ್ಕಂದಿನಿಂದಲೂ ನೋಡಿದವನು ಅರ್ಜುನ್ ಹೇಳಿದರೆ ಕೇಳುತ್ತಾಳೆ ಎನ್ನುವ ನಂಬಿಕೆ. ಅವಳು ಈಗ ತಾನೇ ಏನು ಹೇಳಿ ಹೋದಳು ಎಂದು ನೋಡಲಿಲ್ಲವ ವಿಕ್ರಮ್? ಜಾನಕಿ ಎಲ್ಲರಂತಲ್ಲ. ಅವಳು ಒಮ್ಮೆ ನಿರ್ಧಾರ ಮಾಡಿದರೆ ಯಾರ ಮಾತನ್ನು ಕೇಳುವುದಿಲ್ಲ. ಅವಳನ್ನು ಇದಕ್ಕೂ ಮೀರಿ ಬಲವಂತ ಮಾಡುವುದು ವ್ಯರ್ಥ ಪ್ರಯತ್ನವಾಗುತ್ತದೆ. ಅವಳು ಹೀಗೆ ಮನೆಯಲ್ಲಿ ಖುಷಿಯಾಗಿರುತ್ತಾಳೆ ಎಂದರೆ ಇರಲಿ ಬಿಡಿ. ಇನ್ನೊಮ್ಮೆ ಮದುವೆಯ ಬಗ್ಗೆ ಅವಳ ಬಳಿ ಯಾರು ಮಾತನಾಡಬೇಡಿ ಎಂದು ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟಿದ್ದನು ಅರ್ಜುನ್. ಎಲ್ಲರೂ ಅವಳ ಮದುವೆಯ ವಿಚಾರವನ್ನು ಅಲ್ಲಿಯೇ ಕೈಬಿಟ್ಟಿದ್ದರು. ಕೋಣೆಯ ಕಿಟಕಿಯ ಸರಳುಗಳನ್ನು ಹಿಡಿದು ಬೀಸುತ್ತಿದ್ದ ತಂಗಾಳಿಗೆ ಮುಖವೊಡ್ಡಿ ಏನನ್ನೋ ಯೋಚಿಸುತ್ತಾ ನಿಂತವಳಿಗೆ ಮನೆಯ ಮುಂದೆ ಯಾವುದೋ ಒಂದು ಕಾರು ಬಂದು ನಿಂತಿದ್ದು ಕಾಣಿಸಿತು. ಅದರಿಂದ ಮೊದಲು ಇಳಿದವರು ಯಾರು ಎಂದು ತಿಳಿಯದೆ ಕಣ್ಣು ಹಿಗ್ಗಿಸಿ ನೋಡತೊಡಗಿದಳು. ನಂತರ ಕಾರಿನಿಂದ ಇಳಿದ ಇನ್ನೊಬ್ಬರನ್ನು ನೋಡಿ ಕಿಟಕಿಯ ಸರಳುಗಳ ಮೇಲಿನ ಹಿಡಿದಿದ್ದ ಇವಳ ಹಿಡಿತ ಇನ್ನೂ ಬಿಗಿಯಾಗಿತ್ತು. ಮುಂದುವರಿಯುವುದು. ಜಾನಕಿ ಮನೆಗೆ ಬಂದವರು ಯಾರು ಎಂದು ಗೆಸ್ ಮಾಡಿ. ಧನ್ಯವಾದಗಳು.